ರಾಜ್ಯದಲ್ಲಿ ಕಳೆದ ಕೆಲ ದಿನಗಳಿಂದ ಸರ್ಕಾರಿ ಸಾರಿಗೆ ಬಸ್ಗಳು ನಿಂತಲ್ಲೇ ನಿಂತಿವೆ. ಸಾರಿಗೆ ನೌಕರರು ಮನೆಯಲ್ಲೇ ಕುಳಿತು ತಮ್ಮ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇತ್ತ ಸರ್ಕಾರ ಕೂಡ ನೌಕರರ ಮನವೊಲಿಸೋಕೆ ಹಲವು ಕಸರತ್ತುಗಳನ್ನು ಮಾಡಿದರೂ ಪಟ್ಟು ಬಿಡದೆ ಕೆಲಸಕ್ಕೆ ಹಾಜರಾಗದೆ ಮನೆಯಲ್ಲೇ ಕುಳಿತಿದ್ದಾರೆ ಸಾರಿಗೆ ನೌಕರರು. ಹೀಗೆ ಸಾರಿಗೆ ನೌಕರರು ಮುಷ್ಕರ ಹೂಡಿರುವುದು ಸಾರಿಗೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಮ್ಮೆಲ್ಲರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಮತ್ತು ಸರ್ಕಾರಿ ನೌಕರರಿಗೆ ನೀಡುವ ಎಲ್ಲ ಸವಲತ್ತುಗಳನ್ನು ತಮಗೆ ನೀಡಬೇಕು ಎಂದು ರಾಜ್ಯ ಸರ್ಕಾರದ ಮೇಲೆ ಮುಷ್ಕರವನ್ನು ಹೂಡಿದ್ದಾರೆ ಸಾರಿಗೆ ನೌಕರರು. ಈ ಮುಷ್ಕರಕ್ಕೆ ರಾಜ್ಯ ರೈತ ಸಂಘದ ಮುಖಂಡರಾದ ಕೋಡಿಹಳ್ಳಿ ಚಂದ್ರಶೇಖರ್ ಬೆಂಬಲ ನೀಡಿ ಈ ಹೋರಾಟದಲ್ಲಿ ಅವರು ಕೂಡ ಭಾಗಿಯಾಗಿರುವುದಲ್ಲದೆ ಸಾರಿಗೆ ನೌಕರರ ಹೋರಾಟಕ್ಕೆ ನ್ಯಾಯ ಕೊಡಿಸುವುದಾಗಿ ಪಣ ತೊಟ್ಟಿದ್ದಾರೆ. ಸಾಮಾನ್ಯವಾಗಿ ಕೋಡಿಹಳ್ಳಿ ಚಂದ್ರಶೇಖರ್ ರೈತ ಹೋರಾಟಗಾರ. ರಾಜ್ಯದಲ್ಲಿ ರೈತರಿಗೆ ಅನ್ಯಾಯವಾದಾಗಲೆಲ್ಲ ರೈತರ ಪರ ನಿಂತು ನ್ಯಾಯ ಕೊಡಿಸಿದ ಹುಟ್ಟು ಹೋರಾಟಗಾರ. ಭಾಗಶಃ ಚಂದ್ರಶೇಖರ್ ಅವರು ತಮ್ಮ ಜೀವನದಲ್ಲಿ ಹೋರಾಟದ ಪರ್ವ ಆರಂಭಿಸಿದಾಗಿನಿಂದ ರೈತ ಹೋರಾಟದಲ್ಲೇ ಗುರುತಿಸಿಕೊಂಡಿದ್ದೇ ಹೆಚ್ಚು. ಆದರೆ ಸಾರಿಗೆ ನೌಕರರ ಮೇಲೆ ಅಪಾರ ಪ್ರಮಾಣದಲ್ಲಿ ಅನ್ಯಾಯವಾಗುತ್ತಿದೆ ಎಂದು ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಬಳಿ ಯಾರಾದರೂ ಮನವಿ ಮಾಡಿದ್ದಾರೋ ಅಥವಾ ಅವರಿಗೆ ಎನಿಸಿದೆಯೋ? ಒಟ್ಟಾರೆ ಈ ನೌಕರರ ಹೋರಾಟದಲ್ಲಿ ಪ್ರಮುಖ ರೂವಾರಿಯಾಗಿದ್ದಾರೆ ಈ ಕೋಡಿಹಳ್ಳಿ. ಸ್ವತಃ ತಾವೇ ಖುದ್ದಾಗಿ ಮುಂದೆ ನಿಂತು ನೌಕರರ ಗೆಲುವಿಗಾಗಿ ಸರ್ಕಾರದ ವಿರುದ್ಧ ತೊಡೆತಟ್ಟಿದ್ದಾರೆ ಈ ಕೋಡಿಹಳ್ಳಿ ಚಂದ್ರಶೇಖರ್. ಆದರೆ ಈ ಹೋರಾಟವನ್ನು ಕೆಲವರು ವಿರೋಧ ಮಾಡಿದ್ದಾರೆ. ಇನ್ನು ಕೆಲವರು ಅವರಂಥ ನಾಯಕರು ಬೇಕು ಈ ಹೋರಾಟದಲ್ಲಿ ಎಂದಿದ್ದಾರೆ. ಆದರೆ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಸಿಟಿ ರವಿ ಮಾತ್ರ ಮೊನ್ನೆ ದಿನ ನೇರವಾಗಿ ಮಾಧ್ಯಮದವರ ಬಳಿ ಅಲ್ಲರಿ, ಈ ಕೋಡಿಹಳ್ಳಿ ಚಂದ್ರಶೇಖರ್ಗೂ ಸಾರಿಗೆ ನೌಕರರ ಮುಷ್ಕರಕ್ಕೂ ಏನು ಸಂಬಂಧ ಎಂದು ಪ್ರಶ್ನಿಸಿದ್ದಾರೆ. ಅಲ್ಲದೆ ಅವರೇನು ಗಂಟೆಗೆ ಒಂದೊಂದು ಸಂಘಟನೆ ಬದಲಾಯಿಸ್ತಾರಾ? ಇದುವರೆಗೂ ರೈತ ಹೋರಾಟಗಾರರಾಗಿದ್ರು, ಇದೀಗ ನೌಕರರ ಹೋರಾಟಗಾರರೇನೋ ಎಂದು ಟೀಕಿಸಿದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರರು ಇಷ್ಟು ದಿನ ರೈತ ನಾಯಕರಾಗಿದ್ದರು, ಈಗ ಕಾರ್ಮಿಕರ ನಾಯಕರಾಗಿದ್ದಾರೆ. ರೈತರ ಪರವಾಗಿ ಸರ್ಕಾರ ತೆಗೆದುಕೊಂಡ್ರ ತೀರ್ಮಾನವನ್ನು ಕೂಡ ರೈತ ವಿರೋಧಿ ಅಂತ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮೂರೂ ನಿಲುವುಗಳು, ಈ ಸರ್ಕಾರದ ಪಾಸ್ ಮಾಡಿದ ಮೂರೂ ಮಸೂದೆ ರೈತ ಪರವಾಗಿರ್ತಕ್ಕಂಥ ಮಸೂದೆ. ಆದರೆ ಅವರು ಅದು ರೈತ ವಿರೋಧಿ ಅಂತಾರೆ. ಅವರೇ ಬೇಡಿಕೆ ನಿಟ್ಟಿದ್ರು, ನಮ್ಮ ನಾವು ಬೆಳೆದ ಬೆಳೆಯನ್ನು ಎಲ್ಲಿ ಬೇಕಾದ್ರೂ ನಾವು ಮಾರಾಟ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ. ಸರ್ಕಾರ ಈಗ ಮುಕ್ತ ಅವಕಾಶ ಕೊಟ್ಟ ಮೇಲೆ ರೈತ ವಿರೋಧಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಈ ಹಿನ್ನೆಲೆಯ ಮೂಲಕ ಈ ದೇಶ ಕಂಡ ಹುಟ್ಟು ಹೋರಾಟಗಾರ, ತನ್ನ ವೃತ್ತಿಯೇ ಬೇರೆ ಆದರೂ ಹೋರಾಟವನ್ನ ಮಾಡಿದ್ದದ್ದೇ ಮತ್ತೊಬ್ಬರ ವಿಷಯದಲ್ಲಿ. ಅಂತಹ ಹೋರಾಟಗಾರರನ್ನ ನಾವಿಂದು ಪರಿಚಯಿಸುತ್ತೇವೆ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಇದೀಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ಬೆಲ್ ಬಟನ್ ಒತ್ತುವುದನ್ನು ಮರೆಯದಿರಿ. ಅದು ಸುಮಾರು 20ನೇ ಶತಮಾನದ ಆರಂಭ. ಆಗ ತಾನೇ ಭಾರತಾಂಬೆಗೆ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡುಗಡೆ ಸಿಕ್ಕಿ ದೇಶದಲ್ಲಿ ಪ್ರಜಾಪ್ರಭುತ್ವದ ಆಡಳಿತಕ್ಕೆ ಅಂದಿನ ನಾಯಕರು ಹಾಗೂ ಜನಸಾಮಾನ್ಯರು ಒಪ್ಪಿಕೊಂಡಾಗಿತ್ತು. ಅದೇ ಸಮಯಕ್ಕೆ ಮಹಾರಾಷ್ಟ್ರದ ಕೊಂಕಣ ಕರಾವಳಿಯ ಡಿಯೋ ಬ್ಯಾಗ್ನಲ್ಲಿ ಮಧ್ಯಮ ವರ್ಗದ ಮರಾಠಿ ಕುಟುಂಬದಲ್ಲಿ ಜನಿಸಿದ ಮಹಾ ಹೋರಾಟಗಾರರೊಬ್ಬರು ಅಂದಿನ ರಾಜಕೀಯದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸಿದ್ದರು. ಆಗಿನ ಮಹಾರಾಷ್ಟ್ರ ರಾಜ್ಯದ ತುಂಬೆಲ್ಲ ತನ್ನ ಹೋರಾಟದ ಪ್ರಭಾವವನ್ನು ಪಸರಿಸಿದ ಮಹಾನ್ ಹೋರಾಟಗಾರ ಮತ್ತಾರೂ ಅಲ್ಲ, ಅವರೇ ಡಾಕ್ಟರ್ ದತ್ತ ಸಮಂತ್. ಎಸ್, ಡಾಕ್ಟರ್ ದತ್ತ ಸಮಂತ್ ಎಂದರೆ ಒಂದು ಶಕ್ತಿ, ಒಂದು ಧೈರ್ಯ. ಅವರೊಂದು ಸೋಲಿಲ್ಲದ ಸರದಾರ ಎಂಬೆಲ್ಲ ಮಾತುಗಳಿಂದ ಕರೆಯಲಾಗುತ್ತಿತ್ತು. ಸಾಮಾನ್ಯ ಕುಟುಂಬವೊಂದರಲ್ಲಿ ಜನಿಸಿ ಮುಂದೆ MBBS ಮುಗಿಸಿ ವೈದ್ಯಕೀಯ ಕಾಲೇಜಿನ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದ ಇವರಿಗೆ ಅದೊಂದು ಘಟನೆ ಇವರ ಜೀವನದ ದಿಕ್ಕನ್ನೇ ಬದಲಿಸಿಬಿಡುತ್ತದೆ. ಆಸ್ಪತ್ರೆಯಲ್ಲಿ ರೋಗಿಯೊಬ್ಬನನ್ನು ಸರಿಯಾದ ಚಿಕಿತ್ಸೆ ನೀಡದೆ ಆತನ ಸಾವಿಗೆ ಕಾರಣರಾದ ಆಸ್ಪತ್ರೆ ಸಿಬ್ಬಂದಿಗಳ ಮೇಲೆ ಕೋಪಗೊಂಡು ಆಸ್ಪತ್ರೆಯ ಆಡಳಿತ ಮಂಡಳಿಯ ವಿರುದ್ಧ ಹೋರಾಟಕ್ಕೆ ಮುಂದಾಗುತ್ತಾರೆ ಈ ಡಾಕ್ಟರ್ ದತ್ತ ಸಮಂತ್ ಅವರು. ಅದರಲ್ಲಿ ಆ ಹೋರಾಟದಲ್ಲಿ ಗೆಲುವನ್ನು ಸಹ ಕಾಣುತ್ತಾರೆ. ಅಂದಿನಿಂದ ಹೋರಾಟದ ಬದುಕನ್ನೇ ಆಯ್ಕೆ ಮಾಡಿಕೊಂಡ ಸಮಂತ್ ನೊಂದವರ, ಅಸಹಾಯಕರ,
ಮತ್ತು ಅನ್ಯಾಯಕ್ಕೊಳಗಾದವರ ನ್ಯಾಯಕ್ಕಾಗಿ ತನ್ನ ಇಡೀ ಜೀವನವನ್ನು ಹೋರಾಟದಲ್ಲೇ ಕಳೆಯಲು ನಿರ್ಧರಿಸುತ್ತಾರೆ. ವೈದ್ಯರಾಗಿದ್ದ ಸಮಂತ್ ಗಿರಣಿ ಕಾರ್ಮಿಕರ ಟ್ರೇಡ್ ಯೂನಿಯನ್ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದರು. ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಅದರ ಅಂಗಸಂಸ್ಥೆಯ ಭಾರತೀಯ ರಾಷ್ಟ್ರೀಯ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನಲ್ಲೂ ಗುರುತಿಸಿಕೊಂಡಿದ್ದರು. ಆ ಮೂಲಕ ನಗರದಲ್ಲಿ ಕಾರ್ಮಿಕರ ನಾಯಕ ಎಂಬ ಜನಪ್ರಿಯತೆಯೊಂದಿಗೆ ಸಮಂತ್ ಅವರ ಹೆಸರು ಡಾಕ್ಟರ್ ಸಾಹೇಬ್ ಎಂದೇ ಜನಪ್ರಿಯವಾಗತೊಡಗಿತು. 1981ರಲ್ಲಿ ಬಾಂಬೆ ಮಿಲೋನರ್ಸ್ ಅಸೋಸಿಯೇಷನ್ ಮತ್ತು ಯೂನಿಯನ್ಗಳ ನಡುವಿನ ಸಂಘರ್ಷದಲ್ಲಿ ಸಂಧಾನ ಕಾರ್ಯಕ್ಕಾಗಿ ಡಾಕ್ಟರ್ ಸಮಂತ್ ಅವರನ್ನು ಮುಂಬೈ ಗಿರಣಿ ಕಾರ್ಮಿಕರ ದೊಡ್ಡ ಗುಂಪು ಆಯ್ಕೆ ಮಾಡಿತು. ಸಮಂತ್ ಅವರನ್ನು ಗಿರಣಿ ಕಾರ್ಮಿಕರು ಹೋರಾಟವನ್ನು ಮುನ್ನಡೆಸುವಂತೆ ಕೋರಿದರು. ಆರಂಭದಲ್ಲಿ ಮುಷ್ಕರದಲ್ಲಿ ಭಾಗಿಯಾಗುವ ಬಗ್ಗೆ ಯಾವ ಪ್ರತಿಕ್ರಿಯೆ ನೀಡದ ಸಮಂತ್ ನಂತರದಲ್ಲಿ ಹೋರಾಟದ ಮುಂಚೂಣಿಯನ್ನು ವಹಿಸಿಕೊಂಡರು. ಆರಂಭದಲ್ಲಿ ರಾಜ್ಯಾದ್ಯಂತ ಸುಮಾರು 2-3 ಲಕ್ಷ ಜನ ಗಿರಣಿ ಕಾರ್ಮಿಕರು ಮುಷ್ಕರಕ್ಕೆ ಇಳಿದರು. ನಗರದಲ್ಲಿನ ಉದ್ಯಮಗಳನ್ನು ಸ್ಥಗಿತಗೊಳಿಸಲಾಯಿತು. ವೇತನ ಹೆಚ್ಚಳದ ಜೊತೆಗೆ ಸರ್ಕಾರವು ಬಾಂಬೆ ಕೈಗಾರಿಕಾ ಕಾಯ್ದೆ 1947 ರದ್ದುಗೊಳಿಸಬೇಕು ಮತ್ತು RMMS ಅನ್ನು ನಗರದ ಉದ್ಯಮದ ಏಕೈಕ ಅಧಿಕೃತ ಒಕ್ಕೂಟವೆಂದು ಗುರುತಿಸಬೇಕು ಎಂದು ಸಮಂತ್ ಮತ್ತು ಹೋರಾಟಗಾರರ ಒತ್ತಾಯವಾಗಿತ್ತು. ಸಮಂತ್ ಅವರಿಗೆ ಕಾಂಗ್ರೆಸ್ ಜೊತೆ ಸಂಬಂಧವಿದ್ದರೂ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನ ಗಂಭೀರವಾಗಿ ಟೀಕಿಸುತ್ತಿದ್ದರು. ಗಿರಣಿ ಕಾರ್ಮಿಕರ ಮೇಲೆ ಸಮಂತ್ ಅವರ ನಿರ್ಣಯವು ಭಾರತ ವಾಣಿಜ್ಯ ರಾಜಧಾನಿ ಮುಂಬೈಯಲ್ಲಿ ಅವರನ್ನು ಅತ್ಯಂತ ಪ್ರಬಲ ಯೂನಿಯನ್ ನಾಯಕನನ್ನಾಗಿ ಮಾಡುತ್ತದೆ. ಈ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಅರ್ಥೈಸಿಕೊಂಡಿದ್ದ ಅಂದಿನ ರಾಜಕೀಯ ಪ್ರಮುಖ ನಾಯಕರುಗಳು ಸಮಂತ್ ಅವರ ಬೇಡಿಕೆಗಳನ್ನು ತಿರಸ್ಕರಿಸುವ ಮೂಲಕ ಅವರನ್ನು ಸಮಾಜದಲ್ಲಿ ಡಿಗ್ರೇಡ್ ಮಾಡುವ ಮೂಲಕ ನಗರ ಮತ್ತು ಕೈಗಾರಿಕೆಗಳು ಅನುಭವಿಸಿದ ತೀವ್ರ ಆರ್ಥಿಕ ನಷ್ಟಗಳ ಹೊರತಾಗಿಯೂ ಆ ಸಾಲಿನ ಬಜೆಟ್ ಮಂಡನೆ ಮಾಡುವ ಮೂಲಕ ಸಮಂತ್ ಅವರ ಎದುರಿಗೆ ನಾವು ಗೆದ್ದೆವು ಎಂದು ತೋರಿಸಿಕೊಂಡಿತ್ತು. ಹೀಗೆ ಒಬ್ಬ ವೈದ್ಯರಾದವರು ತನ್ನ ವೃತ್ತಿ ಜೀವನಕ್ಕೆ ತದ್ವಿರುದ್ಧವಾದ ನಿಲುವುಗಳನ್ನು ಜೀವನದಲ್ಲಿ ತೆಗೆದುಕೊಳ್ಳುವ ಮೂಲಕ ಹೋರಾಟ ಜೀವನಕ್ಕೆ ಇಳಿದು ನಂತರ ಕೆಲ ಸಮಾಜಘಾತುಕರಿಂದ ಹತ್ಯೆಯಲ್ಲಿ ಡಾಕ್ಟರ್ ದತ್ತ ಸಮಂತ್ ಅವರ ಜೀವನ ಅಂತ್ಯವಾಗುತ್ತದೆ. ಡಾಕ್ಟರ್ ದತ್ತ ಸಮಂತ್ ಅವರ ಜೀವನ ಜರ್ನಿ ಇಂದಿನ ಯುವ ಮತ್ತು ಹುಟ್ಟು ಹೋರಾಟಗಾರರಿಗೆ ಪಾಠವಲ್ಲದೆ ಮತ್ತಿನ್ನೇನು? ಹೀಗೆ ಸುಮಾರು 1 ವಾರಕ್ಕೂ ಅಧಿಕ ದಿನದಿಂದ ರಾಜ್ಯದಲ್ಲಿ ನಡೆಯುತ್ತಿರುವ ಸಾರಿಗೆ ನೌಕರರ ಮುಷ್ಕರಕ್ಕೆ ಒಬ್ಬ ರೈತ ಹೋರಾಟಗಾರನ ನೆರವು ಮತ್ತು ಮುಂದಾಳತ್ವ ಸಿಕ್ಕಿರುವುದು ಹೋರಾಟಕ್ಕೆ ಹೊಸ ತಿರುವೊಂದು ಸಿಕ್ಕಿದಂತಾಗಿದೆ. ಆದರೆ ಇದನ್ನೇ ಗಾಳವಾಗಿ ಬಳಸಿಕೊಂಡಿರುವ ಕೆಲವರು ಇವರನ್ನು ಹಲವು ಬಗೆಯಲ್ಲಿ ಪ್ರಶ್ನಿಸುತ್ತಿದ್ದಾರೆ ಮತ್ತು ಡಾಕ್ಟರ್ ದತ್ತ ಸಮಂತ್ ಅವರ ಇತಿಹಾಸವನ್ನು ನೆನೆಯುತ್ತಿದ್ದಾರೆ. ಅದೇನೇ ಇರಲಿ, ರಾಜ್ಯದ ಸಾರ್ವಜನಿಕರಿಗೆ ಸಾರಿಗೆ ಬಸ್ಗಳಿಲ್ಲದೆ ಪರಿತಪಿಸುತ್ತಿರುವ ಪಾಡನ್ನು ಸರ್ಕಾರ ಕೂಡಲೇ ತಿಳಿಗೊಳಿಸಲಿ ಎಂಬುದು ಯುನೈಟೆಡ್ ನ್ಯೂಸ್ ಕನ್ನಡ ವಾಹಿನಿಯ ಆಶಯ. ಯುನೈಟೆಡ್ ನ್ಯೂಸ್ ಕನ್ನಡ, ಇದು ಕನ್ನಡಿ. ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ.